ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಯಾರು ಭ್ರಮೆಯಲ್ಲಿ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಸುದೀಪ್ ಅವರು ಕೇಳ್ತಾರೆ. ಯಾರು ಭ್ರಮೆಯಲ್ಲಿ ಇರ್ತಾರಲ್ಲ ಅವರ ಬಲೂನ್ ಅನ್ನ ಒಡೆದು ಕಾರಣ ಹೇಳಬೇಕು ಯಾರು ಭ್ರಮೆಯಲ್ಲಿದ್ದಾರೆ ಅಂತ ಹೇಳಿ. ಆಗ ಹಲವು ಜನ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಭ್ರಮೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಹೆಚ್ಚಾಗಿ ಈ ಕಾವ್ಯ ಶೈವ ಅವರೇ ರಕ್ಷಿತಾ ಶೆಟ್ಟಿ ಭ್ರಮೆಯಲ್ಲಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಇಲ್ಲದಿದ್ರೆ ಸ್ಪಾರ್ಕ್ ಇರೋದಿಲ್ಲ, ರಕ್ಷಿತಾ ಇದ್ರೆ ಮಾತ್ರ ಬಿಗ್ ಬಾಸ್ ಮನೆ ಸ್ಪಾರ್ಕ್ ಅಲ್ಲಿರುತ್ತೆ. ಇನ್ನೊಂದು ಕಡೆಗೆ ಗಿಲ್ಲಿನ ಅವರು ನಿನ್ನ ಮನೆಯಿಂದ ಓಡಿಸಿ ನಾನು ಹೊರಗೆ ಹೋಗ್ತೀನಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಗಿಲ್ಲಿಗೆ ಹೇಳಿದ್ರಂತೆ. ಸೊ ಹಾಗಾಗಿ ಕಾವ್ಯ ಶೈವ ಏನ್ ಹೇಳ್ತಿದಾರಂತಂದ್ರೆ ಕಾನ್ಫಿಡೆನ್ಸ್ ಇರಬೇಕು, ಆದ್ರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಹೇಳಿ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಹೇಳ್ತಿದ್ದಾರೆ. ಹಾಗಾಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಭ್ರಮೆಯಲ್ಲಿದ್ದಾರಾ ಅಥವಾ ಇವರೆಲ್ಲ ಭ್ರಮೆಯಲ್ಲಿದ್ದಾರಾ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತಿಮವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿಯ ನಡುವೆ ಒಂದು ಜುಗಲ್ಬಂದಿ ನಡೆದಿರುತ್ತೆ. ಅಂತಂದ್ರೆ ಇದು 4-5ನೇ ವಾರದ ಸಂದರ್ಭದಲ್ಲಿ ಅವಾಗ ನೀವು ನೆನಪಿಸ್ಕೊಳ್ಳಿ. ಅಂದ್ರೆ ಮುಖಕ್ಕೆ ಮಸಿ ಹಚ್ಚಿ ಅವರ ತಪ್ಪುಗಳನ್ನ ಹೇಳಿ ಅವ್ರನ್ನ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ಆ ಒಂದು ಎಪಿಸೋಡ್ ಅನ್ನ ನೆನಪಿಸ್ಕೊಳ್ಳಿ. ಸೊ ಆಗ ರಕ್ಷಿತಾ ಶೆಟ್ಟಿ ಮತ್ತೆ ಈ ಅಶ್ವಿನಿ ಗೌಡ ನಡುವೆ ಒಂದಷ್ಟು ಮಧ್ಯಕ್ಕೆ ಜಗಳ ಆಗುತ್ತೆ. ಹೇಗೆ ಅಂತಂದ್ರೆ, ನಾನು 100 ಸಿನಿಮಾ ಮಾಡಿದವಳು, ನೀನೇನು ಮಾಡಿದೀಯಾ, ನೀನು ಒಂದು ಯೂಟ್ಯೂಬ್ ಚಾನಲ್ ನ ತೆಗ್ದಿದ್ಯಾ, ನನಗೂ ಯೂಟ್ಯೂಬ್ ಚಾನಲ್ ತೆಗಿಯಕ್ ಬರತ್ತೆ, ಹೀಗೆ ಒಂದಷ್ಟು ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಯ ಬಗ್ಗೆ ಹೇಳಿದ್ರು. ನೀವು ಈ ಏಜ್ಗೆ 100 ಸಿನಿಮಾ ಮಾಡಿದಿರಿ, ಆದ್ರೆ ನಾನು ಈ ಚಿಕ್ಕ ಏಜ್ಗೆ ಯೂಟ್ಯೂಬ್ ಚಾನಲ್ ನ ಮೂಲಕ ನಾನು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀನಿ ಅಂತಂದ್ರೆ ನಾನ್ ಗ್ರೇಟ್ ಅಂತ ಹೇಳಿರ್ತಾರೆ. ಜೊತೆಗೆ ಒಂದಿಷ್ಟು ಜಗಳ ಆಗುತ್ತೆ ಅವರಿಬ್ಬರ ಮಧ್ಯೆ. ಕೊನೆಯದಾಗಿ ರಕ್ಷಿತಾ ಶೆಟ್ಟಿ ಬಾಯಿಂದ ಬರೋ ಮಾತೇನು ಅಂತಂದ್ರೆ, ನಾನು ನಿಮ್ಮನ್ನ ಮನೆಯಿಂದ ಹೊರ ಹಾಕಿ ನಾನು ಹೋಗ್ತೀನಿ ಅಂತ ಹೇಳಿ ಅವಾಗ ಹೇಳಿರ್ತಾರೆ. ಆಗ ಎಲ್ಲರೂ ಕುತ್ಕೊಂಡು ಚಪ್ಪಾಳೆ ತಟ್ಟಿರ್ತಾರೆ ರಕ್ಷಿತಾ ಮಾತಿಗೆ. ಅಂದ್ರೆ ಹೊರಗಡೆ ನೋಡಿದಂತ ವೀಕ್ಷಕರು ಅಷ್ಟೇ ಅಲ್ಲ, ಅವತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತ ಕಂಟೆಸ್ಟೆಂಟ್ ಗಳು ಕೂಡ ವರೆವಾ ಇಷ್ಟು ಚಿಕ್ಕ ಹುಡುಗಿ ಅಶ್ವಿನಿ ಗೌಡಗೆ ಎಂಥ ಮಾತನ್ನ ಹೇಳಿದ್ಲು, ಸರಿಯಾಗಿ ಹೇಳಿದ್ಲು, ಸರಿಯಾಗಿ ಗುಮ್ಮಿದ್ಲು, ಸರಿಯಾಗಿ ಕೌಂಟರ್ ಕೊಟ್ಲು ಅಂತ ಹೇಳಿ ಅವತ್ತು ರಕ್ಷಿತಾ ಶೆಟ್ಟಿನ ಬೆನ್ ತಟ್ಟಿದ್ರು ಇದೇ ಗಿಲ್ಲಿ, ಇದೇ ಕಾವ್ಯ, ಉಳಿದಂತಹ ಕಂಟೆಸ್ಟೆಂಟ್ಗಳು. ಮುಂದೆ ಏನಾಗತ್ತಂತಂದ್ರೆ, ಈ ಕಳೆದ ಒಂದು ವಾರದ ಪಂಚಾಯಿತಿಯನ್ನ ನೀವು ಗಮನಿಸಿರ್ತೀರಿ. ಆ ಸಂದರ್ಭದಲ್ಲಿ ರಜತ್ ಅವರು ಮತ್ತೆ ಗಿಲ್ಲಿಯ ನಡುವೆ ಒಂದು ಜುಗಲ್ಬಂದಿ ಆಗುತ್ತೆ. ರಜತ್ ಏನ್ ಹೇಳ್ತಾರೆ ಅಂತಂದ್ರೆ, ಮನೆಯಲ್ಲಿರೋರು ಯಾರು ಕೂಡ ಆಕ್ಟಿವ್ ಇಲ್ಲ, ಎಲ್ರು ಪೆದ್ದುಗಳು, ಯಾರಿಗೂ ಕೂಡ ಬುದ್ಧಿ ಇಲ್ಲ, ಸರಿಯಾಗಿ ಆಟ ಆಡಕ್ ಗೊತ್ತಾಗ್ತಿಲ್ಲ ಅಂತ ಹೇಳಿ ಒಂದಷ್ಟು ಕಾರಣಗಳನ್ನ ಕೊಟ್ಟಿರ್ತಾರಪ್ಪ. ಸೊ ಕೊನೆದಾಗಿ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂತಂದ್ರೆ, ರಜತ್ ಅನ್ನ ನನ್ನ ಮನೆಯಿಂದ ಓಡಿಸಿಯೇ, ಅವರನ್ನ ಮನೆಯಿಂದ ಹೊರಗೆ ಕಳಿಸಿಯೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತೀನಿ ಅಂತ ಹೇಳ್ತಾರೆ. ಆಗ್ಲೂ ಸಹಿತ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತಹ ಕಂಟೆಸ್ಟೆಂಟ್ ಗಳು ಮತ್ತೆ ನೋಡ್ತಾ ಇದ್ದಂತ ವೀಕ್ಷಕರು ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರು, ಬೇಷ್ 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 ಅಂತ ಹೇಳಿದ್ರು. ಅದನ್ನ ಪಾಸಿಟಿವ್ ಆಗಿ ತೋರಿಸೋ ಪ್ರಯತ್ನವನ್ನ ಬಿಗ್ ಬಾಸೇ ಮಾಡಿತ್ತು ಅಲ್ವಾ. ಸೊ ಈಗ ರಕ್ಷಿತಾ ಶೆಟ್ಟಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ರಕ್ಷಿತಾ ಶೆಟ್ಟಿ ಗಿಲ್ಲಿಗೇನೋ ಹೇಳಿದ್ರಂತೆ, ಗಿಲ್ಲಿ ನಿನ್ನನ್ನ ಮನೆಯಿಂದ ಹೊರ ಕಳಿಸಿ ನಾನು ಹೋಗ್ತೀನಿ ಅಂತ ಹೇಳಿದಾರಂತೆ. ಈ ಸಂದರ್ಭದಲ್ಲಿ ಕಾವ್ಯ ಹೇಳ್ತಿದ್ದಾಳೆ, ರಕ್ಷಿತಾ ಶೆಟ್ಟಿ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ, ಅವರು ಭ್ರಮೆಯಲ್ಲಿದ್ದಾರೆ, ಭ್ರಮೆಯಿಂದ ಹೊರಗ್ ಬರ್ಲಿ, ಅದು ಆಗದೆ ಇರುವಂತಹ ಮಾತು ಅಂತ ಹೇಳ್ತಿದ್ದಾರೆ. ಸೊ ಇವ್ರೇನ್ ಹೇಳಕ್ ಹೊರಟಿದ್ದಾರೆ, ಗಿಲ್ಲಿನ ರಕ್ಷಿತಾ ಶೆಟ್ಟಿ ಮನೆಯಿಂದ ಹೊರ ಕಳ್ಸಕ್ ಆಗಂಗಿಲ್ವಾ? ಇವರಿಬ್ರು ಕಾಂಪಿಟೇಟರ್ಸೇ. ಯಾರು? ಗಿಲ್ಲಿ ಮತ್ತೆ ರಕ್ಷಿತಾ ಆಗ್ಲಿ, ಕಾವ್ಯ ಆಗ್ಲಿ, ಎಲ್ರು ಕಾಂಪಿಟೇಟರ್. ಬಾಸ್ ಮನೆಯಲ್ಲಿರುವಂತ ಎಲ್ರು ಕೂಡ ಕಾಂಪಿಟೇಟರ್ಸೇ. ಎಲ್ಲಾ ಕಂಟೆಸ್ಟೆಂಟ್ ಗಳು ಕೂಡ ಹೆಂಗೆ ಅಂತ ಆಟ ಆಡ್ಬೇಕು ಅಂತಂತಂದ್ರೆ, ಎಲ್ಲರನ್ನು ಕೂಡ ಹೊರ ಹಾಕುವ ಪ್ರಯತ್ನದಲ್ಲೇ ಇರಬೇಕು. ತಾವು ಮನೆಯಲ್ಲಿ ಉಳ್ಕೊಳ್ಬೇಕು, ಇನ್ನೊಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಅದರಲ್ಲೂ ವೀಕ್ ಕಂಟೆಸ್ಟೆಂಟ್ ಗಳು ಮನೆಯಿಂದ ಹೊರಗಡೆ ಹೋಗ್ಲೇಬೇಕು. ಇವರು ಡಿಸರ್ವ್ ಇದ್ರೆ ಇವ್ರ ಮನೆಯಲ್ಲಿ ಇರ್ಲೇಬೇಕು. ಸೊ ಈ ರೀತಿಯಾದಂತ ಟಫ್ ಕಾಂಪಿಟೇಷನ್ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಬೆಳಿಲೇಬೇಕು. ಆದ್ರೆ ಇಲ್ಲಿ ಗಿಲ್ಲಿನ ಮನೆಯಿಂದ ಹೊರ ಹಾಕಿ ನಾನು ಹೊರಡ್ತೀನಿ ಅಂತ ಹೇಳಿ ರಕ್ಷಿತಾ ಏನ್ ಹೇಳಿದಾಳಲ್ಲ, ಅದು ಅವಳ ಆಟಕ್ಕೆ ಅದು ಸರಿಯಾಗೇ ಇದೆ. ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಗಿಲ್ಲಿ ರಕ್ಷಿತಾಳನ್ನ ಮನೆಯಿಂದ ಹೊರ ಕಳಿಸ್ತಾರ, ಅಥವಾ ರಕ್ಷಿತಾ ಗಿಲ್ಲಿನ ಮನೆಯಿಂದ ಹೊರ ಕಳಿಸ್ತಾರ, ಅಥವಾ ಸುದೀಪ್ ಸರ್ ಬಿಗ್ ಬಾಸ್ ಮನೆ ಒಳಗಡೆ ಬಂದು ರಕ್ಷಿತಾ ಗಿಲ್ಲಿನ ಇಬ್ಬರನ್ನೂ ವೇದಿಕೆ ಮೇಲೆ ಕರೆದುಕೊಂಡು ಹೋಗಿ ಒಂದು ಕೈಯಲ್ಲಿ ಗಿಲ್ಲಿ, ಒಂದು ಕೈಯಲ್ಲಿ ರಕ್ಷಿತಾ ನಿಂತ್ಕೊಂಡು ಇವರಿಬ್ಬರಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನ
ಸುದೀಪ್ ಸರ್ ಹೇಳ್ತಾರ. ಇದೆಲ್ಲವೂ ಕೂಡ ಏನಾಗುತ್ತೆ ಅನ್ನೋದನ್ನ ನಾವು ಮುಂದೆ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕಿರೋ ಆಟ ಜುಗಲ್ಬಂದಿಗೆ ಏನು ಅಂತಂದ್ರೆ ಈ ಕಂಟೆಸ್ಟೆಂಟ್ ಗಳ ಕೆಲಸ ಏನು ಅಂತಂದ್ರೆ ಒಬ್ಬೊಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾ ಇರಬೇಕು. ಅದರಲ್ಲೂ ಯಾರು ಡಿಸರ್ವ್ ಇಲ್ಲ, ಯಾರು ಅನ್ಫಿಟ್ ಇಲ್ಲ, ಅವ್ರನ್ನ ಕಳಿಸ್ತಾ ಇರಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಇವರು ಭ್ರಮೆಯಲ್ಲಿದ್ದಾರೆ ಅಂತ ಹೇಳಿ ಈಗ ಕಾವ್ಯ ಶೈವ ಮಾತನಾಡಿದ್ಯಲ್ಲ, ಈಗಲೂ ಕೂಡ ತಮ್ಮ ಆಟವನ್ನ ತಾವು ಆಡ್ತಾ ಇಲ್ಲ. ನೋಡಿ, ಇಲ್ಲಿ ಗಿಲ್ಲಿ ಬಗ್ಗೆ ರಕ್ಷಿತಾ ಶೆಟ್ಟಿ ಹೇಳಿದಾರಂತಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿಯ ನಡುವೆ ಈ ಕಾನ್ವರ್ಜೇಷನ್ ನಡಿಬೇಕಾಗಿರತ್ತೆ. ಆದ್ರೆ ಆ ಕಾನ್ವರ್ಜೇಷನ್ ಅಲ್ಲಿ ಇಲ್ಲಿ ಕಾವ್ಯ ಶೈವ ಬಂದಿರೋದಿದೆಯಲ್ಲ, ಅಂದ್ರೆ ಇವ್ರಿಗೆ ತಮ್ಮ ಬಗ್ಗೆ ಮಾತನಾಡೋಕೆ ಏನು ಟಾಪಿಕ್ ಇಲ್ಲ. ಯಾಕಂತಂದ್ರೆ ಇವ್ರೇನು ಮಾಡ್ತಾನೆ ಇಲ್ಲಲ್ವಾ, ಹಾಗಾಗಿ ಟಾಪಿಕ್ ಇಲ್ದಿರೋ ಕಾರಣಕ್ಕಾಗಿ ಗಿಲ್ಲಿ ವಿಚಾರವಾಗಿ ಗಿಲ್ಲಿನ ಮನೆಯಿಂದ ಹೊರ ಕಳಿಸ್ತೀನಿ ಅಂದಿರೋ ಆ ಟಾಪಿಕ್ ಅನ್ನ ಎತ್ಕೊಂಡು ಬಂದು ಇವ್ರು ಮಾತಾಡ್ತಾ ಇದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ವೀಕ್ಷಕರ ಪ್ರಶ್ನೆ. ಈಗ ಇನ್ನೊಂದು ವಿಚಾರವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಏನಂತಂದ್ರೆ ಹೆಂಗಿದ್ರು ಕೂಡ ಗಿಲ್ಲಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಇದೆ. ಹಾಗೆ ಗಿಲ್ಲಿ ನಟ ಗೆಲ್ಲಲೇಬೇಕು ಅಂತ ಹೇಳಿ ತುಂಬಾ ಜನ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭವನ್ನ ಸ್ಟ್ರಾಟಜಿಯಾಗಿ ಬಳಸ್ಕೊಳ್ತಾ ಇದ್ದಾಳ ಕಾವ್ಯ ಶೈವ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಈಗ ಗಿಲ್ಲಿ ವಿಚಾರವನ್ನ ಎತ್ಕೊಂಡು ಗಿಲ್ಲಿ ಫ್ಯಾನ್ಸ್ ಗಳನ್ನ ಈಗ ರಕ್ಷಿತಾ ಶೆಟ್ಟಿಯ ವಿರುದ್ಧ ಎತ್ತುಕಟ್ಟೋ ಪ್ರಯತ್ನವನ್ನ ಇಲ್ಲಿ ಕಾವ್ಯ ಮಾಡ್ತಾ ಇದ್ದಾಳ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಗಿಲ್ಲಿನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾಳ ರಕ್ಷಿತಾ ಅಂದಿದ ತಕ್ಷಣ ಎಲ್ಲರೂ ರಕ್ಷಿತಾ ಶೆಟ್ಟಿಯ ಬಗ್ಗೆ ಕೋಪ ಮಾಡ್ಕೊಳ್ಬಹುದು, ರಕ್ಷಿತಾಗೆ ಓಟ್ ಹಾಕದೇನು ಕೂಡ ಇರಬಹುದು. ಈ ರೀತಿಯಾದಂಥ ಕುತಂತ್ರಗಳನ್ನ ಮಾಡಿಕೊಂಡೇ ಕೆಲವೊಂದಿಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಹಲವು ಸೀಸನ್ಗಳು ನಡೆದು ಹೋಗ್ಬಿಟ್ಟಿದೆ. ಸೊ ಆ ಲಿಸ್ಟಲ್ಲಿ ಈ ಕಾವ್ಯ ಶೈವ ಇದ್ದಂಗೆ ಕಾಣಿಸ್ತಾ ಇದ್ದಾರೆ. ಕಾದ್ ನೋಡೋಣ, ಕಾವ್ಯ ಶೈವ ಇನ್ನೆಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾರೆ, ಇವರು ಫಿನಾಲೆಗೆ ಹೋಗ್ತಾರ, ಇವರು ವೇದಿಕೆ ಮೇಲೆ ಹೋಗ್ತಾರ, ಏನಾಗಬಹುದು ಅನ್ನೋದನ್ನ ಕಾದ್ ನೋಡೋಣ. ಒಟ್ಟಿನಲ್ಲಿ ಒಂಟಿ ಆಟ ಆಡಬೇಕಾದಂತಹ ಕಾವ್ಯ ಇನ್ನೂ ಕೂಡ ಜಂಟಿಯಲ್ಲೇ ಇದ್ದಾರೆ, ಹಾಗೆ ಗಿಲ್ಲಿಗೆ ನೆರಳಲ್ಲೇ ಇದ್ದಾರೆ. ಗಿಲ್ಲಿಯ ವಿಷಯವನ್ನೇ ಇಟ್ಕೊಂಡು ಇಲ್ಲಿ ರಕ್ಷಿತಾಳಿಗೆ ಭ್ರಮೆಯೋ ಅಂತ ಹೇಳಿ ಅವರಿಗೆ ಕಾರಣವನ್ನ ಕೊಟ್ಟಿದ್ದು ಮಾತ್ರ. ಇದನ್ನ ಇವರಿನ್ನು ಬಿಗ್ ಬಾಸ್ ಮನೆಯಲ್ಲಿ ಇದಾರೋ ಇಲ್ವೋ, ಇವ್ರಿಗಿನ್ನು ಯಾವಾಗ ನೆನಪಾಗುತ್ತೆ, ಯಾವಾಗ ಎಚ್ಚರಗೊಳ್ತಾರೆ ಇವರು ಅನ್ನೋದನ್ನ ಹೊರಗಿನ ಜನ ಇವತ್ತು ಪ್ರಶ್ನೆ ಮಾಡುವಂಗೆ ಇವರ ಆಟಗಳು ನಡೀತಾ ಇದೆ. ಈಗ ನೀವು ಹೇಳ್ಬೋದು, ಈಗ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಭ್ರಮೆಯಲ್ಲಿದ್ದಾಳ ಅಥವಾ ತನ್ನ ಆಟವನ್ನ ತಾನೇ ಆಡ್ತಾ ಇದ್ದಾಳ, ಅದೇನೋ ಒಂದು ಸ್ಟ್ರಾಟರ್ಜಿನೇ ಮಾಡ್ಕೊಂಡು ಆಗಿರ್ಲಿ, ಅಥವಾ ಅವರು ನೇರವಾಗಿ ಮಾತುಗಳ ಮೂಲಕವೇ ಆಗಿರ್ಲಿ, ಅಥವಾ ಅವರ ಭಾಷೆಯಲ್ಲಿ ಅಂತಂದ್ರೆ ಅವ್ರಿಗೆ ಕನ್ನಡ ಸ್ಪಷ್ಟವಾಗಿ ಬರೋದಿಲ್ಲ, ತಮಗೆ ಗೊತ್ತಿರುವಷ್ಟು ಮಾತನಾಡೋ ಮೂಲಕವೂ ಕೂಡ ಅವರು ತಮ್ಮ ಆಟವನ್ನ ತಾವೇ ಆಡ್ತಾ ಇದ್ದಾರೆ. ಯಾರ ನೆರಳಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಳ್ತಾ ಇಲ್ಲ. ಗಿಲ್ಲಿ ತಪ್ಪು ಅಂತಂದ್ರೆ ಗಿಲ್ಲಿದೇ ತಪ್ಪು ಅಂತ ಹೇಳ್ತಾಳೆ, ಚೈತ್ರಾ ಕುಂದಾಪುರ್ ಅವ್ರದ್ದು ತಪ್ಪು ಅಂತಂದ್ರೆ ಅವ್ರದ್ದು ತಪ್ಪು ಅಂತ ಹೇಳ್ತಾಳೆ, ಹಾಗೆ ಅಶ್ವಿನಿ ಗೌಡ ತಪ್ಪು ಅಂತ ಕಾಣಿಸಿದ್ರೆ ಅಶ್ವಿನಿದು ತಪ್ಪು ಅಂತಾಳೆ. ಹಾಗೆ ಆಟ ಆಡ್ತಾನೆ ಇಲ್ಲ ಈ ಕಾವ್ಯ ಸ್ಪಂದನ ಅಂತಂದ್ರೆ ಅವ್ರಿಗೂ ಕೂಡ ನೇರವಾಗಿ ಮಾತನಾಡುತ್ತಾ ನಾಮಿನೇಟ್ ಮಾಡುವಂತ ಗುಣ ಈ ರಕ್ಷಿತಾ ಶೆಟ್ಟಿಗಿದೆ. ಈಗ ಹೇಳಿ, ಬಿಗ್ ಬಾಸ್ ಮನೆಯಲ್ಲಿ ಭ್ರಮೆಯಲ್ಲಿ ಇರೋರು ಯಾರು? ತಮ್ಮ ಆಟವನ್ನ ತಾವು ಆಡುವ ಮೂಲಕ ಕಾನ್ಫಿಡೆಂಟ್ ಆಗಿರುವಂತ ರಕ್ಷಿತಾ ಶೆಟ್ಟಿಗೆ ಇಲ್ಲ ಸಲ್ಲದ ಪಟ್ಟವನ್ನ ಕಟ್ತಾ ಇರುವಂತ ಕಾವ್ಯ ಬಗ್ಗೆ ನೀವೇನ್ ಹೇಳ್ತೀರಾ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನಮಗೆ ಕಾವ್ಯ ಬಗ್ಗೆ, ಕಾವ್ಯ ವಿರುದ್ಧವಾಗಿ ಮಾತನಾಡಬೇಕು, ಕಾವ್ಯ ತಪ್ಪಾಗಿ ಹೇಳಿದ್ರು ಅನ್ನುವಂಥ ವಿಚಾರ ಅಲ್ಲ, ಅವರ ಅನಲೈಸೇಷನ್ ಮತ್ತೆ ಅವರ ಹೇಳಿಕೆಯಲ್ಲಿ ತಪ್ಪಿದೆ ಅನ್ನೋದು ಮಾತ್ರ ನಮ್ಮ ಒಂದು ವಿಶ್ಲೇಷಣೆ ಆಗಿತ್ತು. ಅದರ ಜೊತೆಗೆ ನಾವು ಕಾವ್ಯನೂ ಕೂಡ ಇಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಕಾವ್ಯ ಗಿಲ್ಲಿಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಕಾವ್ಯ ಗಿಲ್ಲಿ ಸೇರ್ಕೊಂಡ್ರೆ ಒಂದು ಒಳ್ಳೆ ಮನರಂಜನೆ ವೀಕ್ಷಕರಿಗೆ ಸಿಗ್ತಾ ಇದೆ. ಹೀಗಾಗಿ ಕಾವ್ಯನೂ ಕೂಡ ಫಿಟ್ ಆಗೇ ಇದ್ದಾರೆ. ಆದ್ರೆ ರಕ್ಷಿತಾನನ್ನ ಹೋಲಿಸಿಕೊಂಡ್ರೆ ಅವರು ಅನ್ಫಿಟ್ ಅಂತ ನಾವು ಹೇಳ್ಬೋದು. ಇಷ್ಟು ದಿನಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಅರ್ಹತೆ ಇರೋ ಕಾರಣಕ್ಕಾಗಿಯೇ ಕಾವ್ಯ ಇಲ್ಲಿವರೆಗೂ ಇರೋದು. ಇನ್ನು ಮುಂದೆ ಅಂತ ಕೇಳಿದ್ರೆ ಅದು ಅವರಿಗೆ ಬಿಟ್ಟಿರುವಂತಹ ಪ್ರಶ್ನೆ ಆಗುತ್ತೆ. ಸೊ ಅವರಿನ್ನೂ ಕೂಡ ಒಂಟಿ ಆಟದಲ್ಲಿಲ್ಲ, ಒಂಟಿ ಆಟ ಆಡಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯವರೆಗೂ ಇರುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಅನಲೈಸೇಷನ್ ಬಗ್ಗೆ ಅಭಿಪ್ರಾಯ ಏನು, ಕಾಮೆಂಟ್ ಮಾಡೋದನ್ನ ಮರಿಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.